ಹೆಂಗೇನೋ ತನ್ನ ಮಕ್ಕಳನ್ನ ತಾನು ಕರ್ಕೊಂಡು ಹೋಗ್ಬಾರ್ದಾ? ಮಕ್ಕಳ ಬಸ್ರಿ ಅಂತ ನೋಡ್ದೇನೆ ಸೀತೆನ ಕಾಡಕ್ಕೆ ಕಳ್ಸಿದ್ರು. ಆಮೇಲೆ ಸೀತೆ ಬಗ್ಗೆ ಯೋಚನೆ ಮಾಡಲಿಲ್ಲ, ಏನಾದ್ಲಂತಾನು ಯೋಚನೆ ಮಾಡಲಿಲ್ಲ. ಲವಕುಶ ಹುಟ್ಟಿದ್ ಕೂಡ ಗೊತ್ತಿಲ್ಲ, ಅವ್ರ ಯೋಗಕ್ಷೇಮನೂ ನೋಡಿಲ್ಲ. ಅವ್ರ ಮೇಲೆ ರಾಮಂಗ್ ಏನ್ ಹಾಕಿದೆ ಅಂತ ಕರ್ಕೊಂಡು ಹೋಗ್ತಾನೆ. ರಾಮ ಏನಾದ್ರು ಕರ್ಕೊಂಡು ಹೋದ್ರೆ ಲವಕುಶ ಹೇಗಿರ್ತಾರೆ? ಇಷ್ಟು ದಿನ ಕಣ್ಣಿನ ರೆಪ್ಪೆ ಕಾಪಾಡ್ಕೊಂಡಿರೋ ತಾಯಿನ ಬಿಟ್ಟು ತಮ್ಮ ಬಗ್ಗೆ ಯೋಚನೆ ಮಾಡಿದಿರೋ ತಂದೆ ಜೊತೆ ಹೇಗೆ ಹೋಗ್ತಾರೆ? ಅದೆಲ್ಲ ಕಣೋ, ಲವಾಕುಶರನ್ನ ಅಯೋಧ್ಯೆ ಕರ್ಕೊಂಡೋಗಿ ರಾಮ ಅವ್ರಿಗೆ ಪಟ್ಟಾಭಿಷೇಕ ಮಾಡ್ದ, ರಾಜ್ಯನೂ ಕೊಟ್ಟ. ಅಂದ್ರೆ ಲಂಚ ಕೊಟ್ನಾ? ಈ ಅಪ್ಪಂದಿರೆಲ್ಲ ಹೀಗೆ ಅಮ್ಮನ ಬಗ್ಗೆ ಯೋಚನೆ ಮಾಡಲ್ಲ. ಅವ್ರಿಗೆ ಅವ್ರ ಸ್ವಾರ್ಥನೇ ಮುಖ್ಯ. ಆ ಲವಕುಶ ಕೂಡ ಸ್ವಾರ್ಥಿಗಳೇ. ಅಪ್ಪ ಬರ್ತಿದ್ದಂಗೆ ಅಮ್ಮನ್ ಬಿಟ್ಬಿಟ್ರು. ದಿವ್ಯಾ, ನಾವು ಹಾಗೆ ಮಾಡಬಾರ್ದು. ನಾಳೆ ನಮ್ಮಪ್ಪ ಬಂದರೆ ಅವ್ರ ಜೊತೆ ಹೋಗಬಾರ್ದು. ನಾವು ನಮ್ಮ ಅಮ್ಮನ ಜೊತೆನೇ ಇರೋಣ. ನಮ್ಗೆ ಅಮ್ಮ ಮುಖ್ಯನೇ ಹೊರತು ಅಪ್ಪ ಅಲ್ಲ. ಅಮ್ಮ ಗುಡ್, ಅಪ್ಪ ಬ್ಯಾಡ್. ಅಯ್ಯೋ ಅಣ್ಣ, ಅಪ್ಪ ಕೆಟ್ಟೋರು ಅಂತ ಹೇಗೆ ಹೇಳ್ತೀಯಾ? ಅಮ್ಮನ್ ಬಿಟ್ಟೋಗಿದ್ದಾರೆ. ನಾವು ಇಲ್ಲಿವರೆಗೂ ಹೇಗಿದ್ದೀವಂತ ನೋಡಕ್ಕೂ ಬಂದಿಲ್ಲ. ಅಂತವನು ಕೆಟ್ಟವನಲ್ದೆ ಒಳ್ಳೆಯವನ? ಪಾಪ ಅಪ್ಪ ಯಾವ ಪರಿಸ್ಥಿತಿಯಲ್ಲಿದ್ದಾರೋ ಏನೋ ನಮಗೆ ಗೊತ್ತಿಲ್ಲ ಅಲ್ವಾ? ನಾನು ಹೇಳಿದ ಮಾತ್ರ ಕೇಳು. ಅಮ್ಮ ನಮ್ಮ ಫ್ರೆಂಡ್, ಅಪ್ಪ ನಮ್ಮ ಎನಿಮಿ ಅಷ್ಟೇ. ಅದಲ್ಲ ಅಣ್ಣ, ಅಪ್ಪ. ಆ ಪದ ಕೂಡ ಹೇಳ್ಬೇಡ. ಅಣ್ಣ ಅಣ್ಣ, ಏನಮ್ಮ ಇವನು ಹಿಂಗಾಗ್ಬಿಟ್ಟವನೆ? ತಾನು ನೋಡದೆ ಇರೋ ತಂದೆ ಮೇಲೆ ದ್ವೇಷ ಬೆಳೆಸ್ಕೊಂಡಿದ್ದಾನೆ. ಅದೇ ನನಗೂ ಭಯ ಆಗ್ತಿದೆ ದೊಡ್ಡಯ್ಯ. ಎಷ್ಟೋ ಸಾರಿ ಹೇಳಿ ನೋಡ್ದೆ, ನನ್ನ ಮಾತು ಕೇಳ್ತಿಲ್ಲ. ಜೋರ್ ಮಾಡಿ ಹೇಳಿದ್ರೆ ಬೇಜಾರು ಮಾಡ್ಕೊಂಡು ಹೊರಟೋಗ್ತಿದ್ದಾನೆ. ನಾಳೆ ಅವರಪ್ಪ ಎದುರುಗಡೆ ಬಂದ್ರೆ ಪರಿಸ್ಥಿತಿ ಏನು ಅಂತ ಭಯ ಆಗ್ತಿದೆ. ಭಯ ಪಡಬೇಡಮ್ಮ. ಚಿಕ್ಕ ಮಕ್ಕಳ ಕೋಪ ತುಂಬಾ ಹೊತ್ತು ಇರಲ್ಲ, ಬೇಗ ಕಡಿಮೆ ಆಗೋಗುತ್ತೆ. ಹೌದು, ನೀನ್ ಹಿಂಗ್ ಬಿಟ್ಟೋಗಿರೋ ಗಂಡನ ಮೇಲೆ ನಿನಗೆ ಕೋಪ ಇಲ್ವೇನಮ್ಮ? ಕ್ಷಮ್ಸಮ್ಮ, ಕೇಳಬಾರದ ಪ್ರಶ್ನೆ ಕೇಳ್ಬಿಟ್ನೇನೋ. ಹಾಗೇನೂ ಇಲ್ಲ ದೊಡ್ಡಯ್ಯ. ಯಾರ ಕರ್ಮಕ್ಕೆ ಯಾರು ಜವಾಬ್ದಾರರು? ನನ್ನ ಹಣೆ ಬರ ಹೀಗಿದ್ದಾಗ ಇನ್ನೊಬ್ರನ್ನ ದೂಷಿಸಿ ಪ್ರಯೋಜನ ಏನಿದೆ? ರಥದಲ್ಲಿ ಕರ್ಕೊಂಡು ಬಂದು ತನ್ನನ್ನು ಕಾಡಲ್ಲಿ ಬಿಟ್ಟು ಹೋಗ್ತಿರೋ ಮೈದುನ ಲಕ್ಷ್ಮಣನ ಹತ್ರ ಸೀತೆ ಕೂಡ ಹೀಗೆ ಹೇಳಿದ್ಲು. ಆದರೆ ಶ್ರೀರಾಮನ ದೂಷಿಸ್ಲಿಲ್ಲಮ್ಮ. ಹೇಗ್ ನಾಣಿ, ಹೇಗ್ ಒಪ್ಕೊ ಅಂತ ಹೇಳ್ತೀಯಾ? ಯಾವ ಮುಖ ಇಟ್ಕೊಂಡು ನಿತ್ಯನ್ ಜೊತೆ ಮದ್ವೆಗೆ ಒಪ್ಕೊ ಅಂತ ಹೇಳ್ತೀಯಾ? ಐ ಕಾಂಟ್ ನಾಣಿ, ನನ್ನಿಂದ ಆಗಲ್ಲ. ನಾನಿನ್ನೂ ಗಂಗನ ಮರ್ತೋಗಿಲ್ಲ ನಾಣಿ, ಯಾವತ್ತೂ ಮರೆಯೋದೂ ಇಲ್ಲ. ಗಂಗನ್ ಪ್ಲೇಸಲ್ಲಿ ಇನ್ನೊಬ್ಬರನ್ನ ಊಹಿಸ್ಕೊಳ್ಳಲ್ಲ. ಈ ಲೈಫ್ ಗಂಗನ್ಗೆ ಮುಡಿಪು ನಾಣಿ. ನನ್ನ ಮನುಷ್ಯನನ್ನಾಗಿ ಬದಲಾಯಿಸಿದ ಗಂಗನ ನಾನು ಯಾಮರ್ಸಲ್ಲ. ಮತ್ತೆ ಯಾಕೆ ಸರ್ ಆಗಲೇ ಸೈಲೆಂಟ್ ಆಗಿದ್ರಿ? ಮೌನನ ಒಪ್ಪಿಗೆ ಅನ್ಕೋತಾರೆ ಅಲ್ವಾ? ಆದರೂ ನಿತ್ಯ ಅವರು ಕೂಡ ಮೊದಲಿನಾಗಿಲ್ಲ ಸರ್, ಬದಲಾಗಿದ್ದಾರೆ. ಗಂಗಾ ಮೇಡಮ್ ಅವರಾಗಿ ಇರೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಗಂಗನ್ಗೆ ಸಾಟಿ ಗಂಗನೇ ನಾಣಿ, ಮತ್ಯಾರು ಗಂಗಾ ಆಗೋದಕ್ಕಾಗಲ್ಲ. ನಿತ್ಯ ಅವ್ರಿಗೆ ಒಂದು ಅವಕಾಶ ಕೊಟ್ಟು ನೋಡ್ಬಹುದಲ್ವಾ ಸರ್? ಇದನ್ನೇನಾದ್ರೂ ಬಿಸ್ನೆಸ್ ಅನ್ಕೊಂಡಿದ್ಯಾ ನಾಣಿ? ಲೈಫ್ ನನ್ನ ಚಾಯ್ಸ್ ಗಂಗಾ ಮಾತ್ರ. ಆದರೆ ನಿಮ್ಮ ಮದುವೆ ನಡಿಬೇಕು ಅಂತ ಎಲ್ಲರೂ ಕೇಳ್ಕೊತಿದ್ದಾರೆ ಸರ್. ಅಜ್ಜಿ, ರೂಪಾ ಮೇಡಮು ಎಲ್ಲರೂ ವೇಟ್ ಮಾಡ್ತಿದ್ದಾರೆ. ಗಂಗನ್ ಜೊತೆ ನನ್ನ ಮದುವೆ ಯಾವತ್ತೂ ಆಗೋಗಿದೆ ನಾಣಿ.
ಮತ್ತೆ ನನಗೆ ಮದುವೆ ಯಾಕೆ? ಗಂಗಾ ಮೇಡಮ್ ಅವ್ರಿಗೆ ಇಲ್ವಲ್ಲ ಸರ್. ಯಾರು ಹೇಳಿದ್ರು ಗಂಗಾ ಇಲ್ಲ ಅಂತ? ಗಂಗಾ ಇದ್ದಾಳೆ, ನನ್ನ ಜೊತೆನೇ ಇದ್ದಾಳೆ, ನನ್ನ ಜೊತೆನೇ ಇರ್ತಾಳೆ. ಅದು ನಿಮ್ಮ ಫೀಲಿಂಗ್ ಸರ್, ವಾಸ್ತವ ಅಲ್ಲ. ನೋ ನಾಣಿ, ಗಂಗಾ ಸತ್ತೋಗಿದ್ದಾಳೆ ಅಂದ್ರೆ ನನಗೆ ನಂಬೋದಕ್ಕಾಗ್ತಿಲ್ಲ. ಎಲ್ಲೋ ಒಂದ್ ಕಡೆ ಗಂಗಾ ಜೀವಂತವಾಗಿದ್ದಾಳೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಗಂಗನ ಪ್ರೀತಿಸೋ ಈ ಮನಸ್ಸು ಯಾವತ್ತೂ ಸುಳ್ಳು ಹೇಳಲ್ಲ ನಾಣಿ. ನಾವು ಪ್ರಾಣವಾಗಿ ಪ್ರೀತಿಸೋರು ಯಾವಾಗಲೂ ನಮ್ಮ ಜೊತೆನೇ ಇರಬೇಕು ಅಂತ ಕೇಳ್ಕೋತೀವಿ ಸರ್. ಅವರು ನಮ್ಮನ್ನ ಬಿಟ್ಟೋದ್ರೂ ಕೂಡ ಅವರು ನಮ್ಮ ಜೊತೆನೇ ಇದಾಗೆ ಫೀಲ್ ಆಗ್ತಿರ್ತೀವಿ. ಅದು ಸಹಜ ಸರ್. ಆದ್ರೆ ಆ ಭ್ರಮೆನ ಬಿಟ್ಟು ನಿಜನ ಒಪ್ಕೋಬೇಕು. ಶಡಪ್ ನಾಣಿ, ಶಡಪ್ ನಾಣಿ. ನೀವು ಕೋಪ ಮಾಡ್ಕೊಂಡ್ರು ನಿಜ ಇದೆ ಸರ್. ಗಂಗಾ ಮೇಡಮ್ ಅವರು ಜೀವಂತವಾಗಿಲ್ಲ. ಶಾಪದಿಂದ ಅವರು ಸತ್ತೋಗ್ತಾರೆ ಅಂತ ಗೊತ್ತಾಗಿ ನಿಮ್ಮನ್ನ ಪ್ರಿಪೇರ್ ಮಾಡಿದ್ರು. ಎಷ್ಟೋ ಸಾರಿ ಅವರು ನಿಮ್ಮಿಂದ ದೂರ ಆಗ್ತೀನಿ ಅಂತ ಇಂಡೈರೆಕ್ಟ್ ಆಗಿ ಹೇಳಿದ್ರು. ಅವ್ರು ಇಲ್ದಿರೋ ಪ್ರಪಂಚಕ್ಕೆ ನಿಮ್ಮನ್ನ ಅಭ್ಯಾಸ ಮಾಡಬೇಕು ಅನ್ಕೊಂಡ್ರು. ಗಂಗಾ ಮೇಡಮ್ ಕೊನೆ ದಿನಗಳಲ್ಲಿ ನಿಮ್ಮ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡ್ತಿದ್ರು. ಅವ್ರು ಇಲ್ಲದೆ ಇದ್ರು ನೀವು ಸಂತೋಷವಾಗಿರ್ಬೇಕು ಅಂತ ಕೇಳ್ಕೊಂಡ್ರು. ನೀವು ಒಂಟಿ ಆಗ್ಬಾರ್ದು ಅಂತ, ನಿಮ್ಗೊಂದು ಜೊತೆ ಇರಬೇಕು ಅಂತ ಆಸೆ ಪಟ್ರು.